ಸಂತೋಷ್ ಲಾಡ್ ಅವರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅಂದರೆ PY ವಿಜಯೇಂದ್ರ ಅವರು ಕೇವಲ ಜೀರೋ, ಯಡಿಯೂರಪ್ಪ ಅನ್ನೋ ಹೆಸರು ತೆಗೆದ್ರೆ ಅವರು ಜೀರೋ, ಹಾಗಾಗಿ ನೋಡ್ಕೊಂಡು ಮಾತಾಡಬೇಕಾಗುತ್ತೆ ಅಂತ. ಭಾಳ ಅನುಭವಿ ರಾಜಕಾರಣಿಗಳು ಸಂತೋಷ್ ಲಾಡ್ ಅವರು. ಒಬ್ಬ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತನಾಡಿದ್ದಾರೆ ಅಂತೇಳಿ ಅವ್ರು ಕೂತ್ಕೊಂಡು ಯೋಚನೆ ಮಾಡಿ ನೋಡಲಿ. ಮುಂಚೆ ಅವ್ರು ಯಾವ ಪಕ್ಷದಲ್ಲಿದ್ದರು, ಏನು ಮಾಡಿದರು, ಅವ್ರ ಸಾಧನೆ ಏನು, ಯಾವ್ದಾರೋ ಒಬ್ಬ ದೊಡ್ಡವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಮ್ಮ ಯೋಗ್ಯತೆ ಏನು ಅಂತೇಳಿ ಮೊದಲು ಗೊತ್ತಿರಬೇಕು. ಹಾಗಾಗಿ ನೆನ್ನೆ ಅವ್ರಿಗೆ ಆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಷ್ಟು ಮಾತ್ರ ಮತ್ತೆ ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಸರ್, ಈಗ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ರಾಜ್ಯದಲ್ಲಿ ನಾವು 20 ಸ್ಥಾನ ಗೆಲ್ತೀವಿ. ಏನಪ್ಪ 20 ಸ್ಥಾನ ಗೆಲ್ತಾರಂತೆ ಸರ್ ಕಾಂಗ್ರೆಸ್ ದೇಶದಲ್ಲಿ? ರಾಜ್ಯದಲ್ಲಿ ಇಡೀ ದೇಶದಲ್ಲೇ 40ರಿಂದ 50 ಸ್ಥಾನ ಗೆಲ್ಲೋದಿಲ್ಲ ಅಂತೇಳಿ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದ್ದು. ಕರ್ನಾಟಕ ರಾಜ್ಯದಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ. ಹಾಗಾಗಿ ಜನ ಇವತ್ತು ಬೇಸತ್ತಿದ್ದಾರೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ದಿನೇ ದಿನೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು, ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರ್ತಕ್ಕಂಥದ್ದು, ಇದೆಲ್ಲದರ ನಡುವೆ ಇವತ್ತು ಜನ ಬಯಸ್ತಾ ಇರ್ತಕ್ಕಂಥದ್ದು ಮೋದಿ ಮತ್ತೊಮ್ಮೆ ಅಂತಕ್ಕಂಥದ್ದು. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ಇವರೇನೇ ಆಶ್ವಾಸನೆಗಳು ಭರವಸೆಗಳು ಕೊಟ್ಟರೂ ಸಹ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿ JDS ಪಕ್ಷವನ್ನು ಬೆಂಬಲಿಸ್ತಾರೆ. ನರೇಂದ್ರ ಮೋದಿಜಿಯವರಿಗೆ ದೊಡ್ಡ ಶಕ್ತಿಯನ್ನು ಈ ಬಾರಿ ಕರ್ನಾಟಕ ರಾಜ್ಯದಿಂದ ನೀಡ್ತಾರೆ. ಮಧ್ಯಾಹ್ನ ಶಿವನಪಾದದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಮಧ್ಯಾಹ್ನ ಹುಬ್ಳಿಗೆ ತೆರಳ್ತಾ ಇದ್ದೇನೆ. ತಮಗೆ ತಿಳಿದಿರೋ ಹಾಗೆ ಈ ನೇಹಾ ಹತ್ಯೆ ಪ್ರಕರಣ ನಾವು ಕೂಡ ರಾಜ್ಯಾದ್ಯಂತ ನಿನ್ನೆ ಪ್ರತಿಭಟನೆ ಮಾಡಿದ್ವಿ. ರಾಜ್ಯದ ಅಧ್ಯಕ್ಷ ನಂದು ಕೂಡ ಕರ್ತವ್ಯ ಇದೆ, ಹೋಗಿ ಕುಟುಂಬದ ಸದಸ್ಯರನ್ನ ತಂದೆ ತಾಯಂದ್ರನ್ನ ಭೇಟಿ ಮಾಡಿ ಅವ್ರ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಕಣ್ಣಿಗೆ ಮಣ್ಣನ್ನು ಎರಚಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಕಳೆದ 10 ತಿಂಗಳಲ್ಲಿ ಅವರ ಆಡಳಿತ ವೈಖರಿಯನ್ನು ನೋಡಿ, ಈ ಬೇಜವಾಬ್ದಾರಿ ಸರ್ಕಾರದ ನಡವಳಿಕೆಯನ್ನು ನೋಡಿ, ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ನಾಲಾಯಕ್ ಸರ್ಕಾರದ ನಡವಳಿಕೆಯನ್ನು ಗಮನಿಸಿ ರಾಜ್ಯದ ಜನರು ಬೇಸತ್ತಿದ್ದಾರೆ. ದೇಶದ ಮಹಾ ಚುನಾವಣೆ, ಲೋಕಸಭಾ ಚುನಾವಣೆ ನಡೀತಾ ಇದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಎಲ್ಲ ಮತದಾರರು ಉತ್ಸುಕರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಒಮ್ಮತಕ್ಕೆ ಬರ್ತಾ ಇದ್ದಾರೆ. ಅದರ ಪರಿಣಾಮ ರಾಜ್ಯದ ಎಲ್ಲ 28 ಕ್ಷೇತ್ರದಲ್ಲೂ ಕೂಡ BJP ಮತ್ತು JDS ಪಕ್ಷ ಗೆಲ್ತದೆ. ಕಾಂಗ್ರೆಸ್ನ ಚೊಂಬಿಗೆ ಪ್ರತಿಯಾಗಿ ಬಿಜೆಪಿಯಿಂದ ಚಿಪ್ಪು ಜನರಿಗೆ ತಿಳಿಸುವಂಥ ಪ್ರಯತ್ನ, ಇದನ್ನು ಅವರು ಕಾಂಗ್ರೆಸ್ನವರು ನಾವು BJP ತಿಳಿಸ್ತಕ್ಕಂಥದ್ದು ಬೇರೆ, ಆದರೆ ಜನರಿಗೂ ಕೂಡ ಇವತ್ತು ಮನವರಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಕೊಡುಗೆ ಕೊಟ್ಟಿದ್ದಾರೆ ಹೊರತು ಏನೇ ಸಾಧನೆ ರಾಜ್ಯ ಸರ್ಕಾರದಿಂದ ಆಗಿಲ್ಲ. ತಾವೇ ಗಮನಿಸಿ, ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಆಗಿದೆ, ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆಗಿದೆ, ರೈತ ತನ್ನ ಹೊಲಕ್ಕೆ TCನ ಹಾಕೋಬೇಕು ಅಂತೇಳಿದ್ರೆ ಹಿಂದೆ BJP ಸರ್ಕಾರ ಇದ್ದಾಗ 25,000 ಕಟ್ಟಿದ್ರೆ ಸಾಕಾಗ್ತಿತ್ತು, ಈಗ 1.5 ಲಕ್ಷ ಕಟ್ಟಬೇಕಾಗಿದೆ. ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಇವರು ಗ್ಯಾರಂಟಿ ಅಂತ ಹೇಳಿಕೊಂಡು ಇವತ್ತು ಎಲ್ಲ ಬೆಲೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದೇ ಒಂದು ರಾಜ್ಯ ಸರ್ಕಾರದ ಸಾಧನೆ. ಇದು ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಏನು ಇಷ್ಟೊಂದು ವಿಶ್ವಾಸನ ಕೊಟ್ಟು ಇಟ್ಟು ಸರ್ಕಾರಕ್ಕೆ ಆಶೀರ್ವಾದನ ಮಾಡಿದ್ರು, ಅದೇ ಮತದಾರರು ಇವತ್ತು ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಂದು ಕಡೆ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಇವತ್ತು 10 kg ಅಕ್ಕಿ ಕೊಡ್ತೇವೆ ಅಂತೇಳಿ ಮೋಸ ಮಾಡಿರ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ, ಇನ್ನೊಂದು ಕಡೆ 5 kg ಅಕ್ಕಿಯನ್ನು ನಿರಂತರವಾಗಿ ಬಡವರಿಗೆ ಕೊಟ್ಟು ಮುಂದಿನ 5 ವರ್ಷಗಳಿಗೆ ಮತ್ತು 5 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಸರ್ಕಾರದ ಬಗ್ಗೆ ಈ ದೇಶದ ಮತ್ತು ರಾಜ್ಯದ ಬಡವರಿಗೆ ವಿಶ್ವಾಸ ಇದೆ. ಹಾಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗ್ತಾರೆ. ರಾಜ್ಯದನ್ನು ಕೂಡ ಎಲ್ಲ ಸಂಸದರು ಗೆಲ್ತಾರೆ BJPಯಿಂದ. ನಾನು ರಾಜ್ಯದ ಅಧ್ಯಕ್ಷನಾಗ ಮೊದಲ ದಿನದಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇನೆ, ರಾಜ್ಯದಲ್ಲಿ ಎಲ್ಲ 28 ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ತೇವೆ ಅಂತೇಳಿ. ಇವತ್ತು ಕೂಡ ಅದೇ ವಾತಾವರಣ ಇದೆ. ಇವತ್ತಿಗೂ ಕೂಡ
ಸಾಕಷ್ಟು ಪ್ರಯತ್ನದ ನಡುವೆನೂ ಸಹ ಅವರು ಚುನಾವಣೆಯಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು, ಅಖಾಡದಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ಶಿಸ್ತು ಸಮಿತಿ ಏನಿದೆ ನಿರ್ಧಾರ ಮಾಡಾಗಿದೆ. ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಅವರು ಕೂಡ ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಗೊತ್ತಾಗ್ತದೆ, ಮತ ಎಣಿಕೆ ಶುರುವಾದಾಗಿಂದ ಮೊದಲನೇ ರೌಂಡಿಂದ ಕೊನೆ ರೌಂಡ್ವರೆಗೂ ಕೂಡ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಮತಗಳು ಬೀಳ್ತಾ ಇಲ್ಲ. ಯಾಕಂದ್ರೆ ಇನ್ನೇನು ಹೆಚ್ಚೇನು ಹೇಳೋದಕ್ಕೆ ಹೋಗಲ್ಲ. ನೋಡ್ರಿ, ಜನರ್ಯಾರು ಮೂರ್ಖರಿಲ್ಲ ರೀ. ರಾಘಣ್ಣ ಅವರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಸಣ್ಣ ಮಗು ಕೇಳಿದ್ರು ಹೇಳ್ತಾರೆ. ಇವತ್ತು ಅವರು ಈ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರ ಕೊಡುಗೆ ಏನು, ರಾಘಣ್ಣ ಅವ್ರ ಕೊಡುಗೆ ಏನು, ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದಮೇಲೆ ಯಾವ ರೀತಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ, ಇವೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಇವತ್ತು ಅಗಾಢವಾಗೋದು ಆಗಲೇ ಕೂತಿದೆ. ಹಾಗಾಗಿ ರಾಘಣ್ಣ ಅವರ ಗೆಲುವು ಶತಸಿದ್ಧ. ಕೇವಲ ರಾಘಣ್ಣ ಅವರು ಗೆಲ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಶ್ರಮವನ್ನು ಆಗ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಶುಭ ಸಂದರ್ಭದಲ್ಲಿ ಕನಿಷ್ಠ 2.5 ಇಂದ 3 ಲಕ್ಷ ಅಂತರದಲ್ಲಿ ರಾಘಣ್ಣ ಅವರು ಗೆಲ್ತಾರೆ. ನಿಮ್ಗೆ ಯಾವುದೇ ಅನುಮಾನಗಳು ಬೇಡ. ಅದೇನಷ್ಟು ದೊಡ್ಡ ವಿಚಾರ ಪ್ರತಿ ಚುನಾವಣೆ